ಯಲ್ಪಾರಟ್ಟಿ ನವೀಕರಣಗೊಂಡ ಪ್ರವಾಸಿ ಮಂದಿರ ಉದ್ಘಾಟಿಸಿದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮೀನಬಾವಿ. ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಹತ್ತಿರ ಕಾಗವಾಡ ಕಲಾದಗಿ ರಾಜ್ಯ ಹೆದ್ದಾರಿ ಪಕ್ಕ ಬ್ರಿಟಿಷ್ ಆಡಳಿತದಲ್ಲಿ ಸ್ವತಂತ್ರ ಪೂರ್ವದ 1941ರಲ್ಲಿ ನಿರ್ಮಾಣವಾದ ಯಲ್ಪಾರಟ್ಟಿ ಬಂಗ್ಲೆ ಎಂದೇ ಖ್ಯಾತಿ ಹೊಂದಿದ್ದ ಪ್ರವಾಸಿ ಮಂದಿರವನ್ನು ಗುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಹಾಗೂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮೊಹಮ್ಮದ್ ಮುಸ್ತಫಾ ಅವರ ವಿಶೇಷ ಆಸಕ್ತಿ ಹಾಗೂ ಪ್ರಯತ್ನದಿಂದ ಐತಿಹಾಸಿಕ ಪ್ರವಾಸಿ ಮಂದಿರವನ್ನು ನವೀಕರಣಗೊಳಿಸಿ ಆಧುನಿಕ ಟಚ್ ನೀಡುವ ಮೂಲಕ ಸೌಂದರೀಕರಣಗೊಳಿಸಿದ ಪ್ರವಾಸಿ ಮಂದಿರವನ್ನು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮೀನಬಾವಿ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ರಿಬ್ಬನ್ ಎಳೆಯುವ ಮೂಲಕ ಉದ್ಘಾಟಿಸಿ ಪ್ರವಾಸಿ ಮಂದಿರದ ನವೀಕರಣ ಹಾಗೂ ಸುಂದರೀಕರಣದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆ ಗ್ರಾಮಗಳಾದ ಶಿರಗೂರ ಗುಂಡವಾಡ ಸ್ಥಳಾಂತರದ ಬಗ್ಗೆ ಹಾಗೂ ಕುಡಚಿ ಗ್ರಾಮೀಣ ಗಡ್ಡೆ ಪ್ರದೇಶದಲ್ಲಿ ಇರುವ ಗಡ್ಡೆ ಶಿರಾಜ ಸಾಹೇಬ್ರ ದರ್ಗಾ ಹತ್ತಿರ ತಡೆಗೋಡೆ ಹಾಗೂ ಘಾಟಿ ನಿರ್ಮಾಣದ ಕುರಿತು ಸ್ಥಳೀಯ ಮುಖಂಡರ ಜೊತೆ ಸುದೀರ್ಘ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ನಾಗೇಶ್ ಕೋಲಕಾರ, ಎಇ ಮೊಹಮ್ಮದ್ ಮುಸ್ತಫಾ, ಎಇ ಸತೀಶ್ ಪತ್ತಾರ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲಗುಣಿ, ಮುಖಂಡರಾದ ಸುಕುಮಾರ್ ಪಾಟೀಲ್, ಸಾಹೇಬಲಾಲ ರೋಹಿಲೆ, ಅಲ್ಲಾವುದ್ದೀನ್ ರೋಹಿಲೆ, ಹಮೀದೀನ್ ರೋಹಿಲೆ, ಸುರೇಶ್ ಹೊಸಮನಿ, ಗಿರಿಗೌಡ ಪಾಟೀಲ್, ಬಾಹುಬಲಿ ಬ್ಯಾಡಗಿ, ಡಾ ಸಿದ್ದಾರೂಢ ಕೌಲಗುಡ್ಡ, ಮೀಸಬಾ ಚಮನಮಲಿಕ, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ರೈತರು ಹಾಗೂ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ರಾಜೇಶ್ ಅಮೀನಬಾವಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ, ವರದಿ ಬಸುಮಾಳಿ, ರಾಯಭಾಗ.